ನಮಸ್ಕಾರ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ. ನೀವು ನೋಡ್ತಾ ಇರೋದು ಅರ್ಚನಾ ಪೇಸರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಚನಾ ಪೇಸರಿ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಾಗಿರೋ ಹಾಗೆ ನವರಾತ್ರಿಯ ಸೀರೀಸ್ ನಡೀತಾ ಇದೆ. ನಾನು ನಿಮ್ಗೋಸ್ಕರ ನವರಾತ್ರಿಯ ಮೊದಲನೇ ದಿನ ಅಂದ್ರೆ ತಾಯಿ ಶ್ರೀ ಶೈಲಪುತ್ರಿಯ ಅವತಾರದಲ್ಲಿ ರೀಡಿಂಗ್ಸ್ ನ ಮಾಡೋದಕ್ಕೆ ಹೊರಟಿದ್ದೀನಿ, ಗೈಡೆನ್ಸ್ ನ ಮಾಡೋದಕ್ಕೆ ಹೊರಟಿದ್ದೀನಿ. ನಿಮ್ಗೆ ಇಲ್ಲಿ ಯಾವುದೇ ರೀತಿಯಾದ ಫೈಲ್ ಸೆಲೆಕ್ಷನ್ ಇರೋದಿಲ್ಲ. ನೀವು ಇಲ್ಲಿ ಗಮನಿಸಬೇಕಾಗಿರೋದೇನಂದ್ರೆ ದೇವಿನ ಆರಾಧನೆ ಮಾಡುವಂಥದ್ದು. ನವರಾತ್ರಿಯ ಮೊದಲನೇ ದಿನ ಆಗಿರುವಂತ ಈ ಶೈಲಪುತ್ರಿ ತಾಯಿಯ ಅವತಾರದಲ್ಲಿ ನಿಮ್ಗೆ ದೇವರು ಯಾವ ರೀತಿಯಾದ ಒಂದು ಸಂದೇಶನ ಕೊಡಕ್ ಹೊರಟಿದ್ದಾರೆ ಅನ್ನೋದನ್ನ ನೀವು ಖಂಡಿತವಾಗ್ಲೂ ತಿಳ್ಕೊಳ್ಳಿ. ಮತ್ತೆ ನೀವು ಎಲ್ಲಾ ರೀತಿಯ ಧರ್ಮದ ಆರಾಧಕರಾಗಿದ್ರು ಕೂಡ ಈ ಮೆಸೇಜಸ್ ನಿಮ್ಗೆ ಕನ್ವೆ ಆಗುತ್ತೆ. ದೇವರು ಒಂದಲ್ಲ ಒಂದ್ ರೀತಿಯಾಗಿ ನಮ್ಗೆ ಒಳ್ಳೇದನ್ನ ಮಾಡ್ತಾರೆ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ಇದು ಕೇವಲ ಸೀಮಿತವಾಗಿ ಮಾಡ್ತಾ ಇರೋಂತ ರೀಡಿಂಗ್ ಅಂತೂ ಅಲ್ಲ. ಸೊ ನವದುರ್ಗೆಯರಲ್ಲಿ ಮೊದಲನೇ ದಿನ ಮಾಡ್ತಾ ಇರೋಂತ ರೀಡಿಂಗ್ ಬಂದು ತಾಯಿ ಶೈಲಪುತ್ರಿಯ ಒಂದು ಸಂದೇಶದಲ್ಲಿ. ದೇವಿ ಶೈಲಪುತ್ರಿಯ ಅವತಾರ ತಾಯಿ ಚಾಮುಂಡೇಶ್ವರಿ ಶ್ರೀ ದುರ್ಗೆ ನಮ್ಗೆ ಯಾವ ರೀತಿಯಾದ ಒಂದು ಗೈಡೆನ್ಸ್ ಅಥವಾ ಖುಷಿಯ ವಿಷಯನ ನಮ್ಮ ಹತ್ರ ಹೇಳೋದಕ್ಕೆ, ಗೈಡೆನ್ಸ್ ಮಾಡೋದಕ್ಕೆ ಈ ಒಂದು ಸಂದರ್ಭನ ರೆಡಿ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ವಿತೌಟ್ ಎನಿ ಡಿಲೇ, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ ಎಲ್ಲರಿಗೂ ಈ ರೀಡಿಂಗು ಪ್ರಿಡಿಕ್ಷನ್ ಅನ್ವಯಿಸುತ್ತೆ, ಪರ್ಟಿಕ್ಯುಲರ್ ಆಗಿ ಒಬ್ಬರಿಗೆ ಅಂತ ಅಲ್ಲ, ಆಯ್ತಾ? ಸೊ ಖುಷಿಯಾಗಿ ಬೇಡ್ಕೊಂತ ಈ ನವರಾತ್ರಿಯಲ್ಲಿ ನಮ್ಮ ಸಂಕಲ್ಪಗಳು, ಕಷ್ಟಗಳು ಏನೇ ಇದ್ರು ಆ ಸಂಕಲ್ಪಗಳನ್ನ ಈಡೇರಿಸಿ, ಕಷ್ಟಗಳನ್ನ ದೂರ ಮಾಡಿ, ನೆಗೆಟಿವಿಟಿಯಿಂದ ನಮ್ಗೆ ದೂರ ಮಾಡಿ ಅಂತ ಹೇಳಿ ಆ ದೇವರಲ್ಲಿ ಸಂಕಲ್ಪನ ಮಾಡ್ಕೋತಾ ಆರಾಧಕರಾಗಿರೋ ನಮ್ಮನ್ನ ಆ ದೇವ್ರು ಯಾವಾಗ್ಲೂ ಕಾಯ್ತಾರೆ, ಕಾಪಾಡ್ತಾರೆ. ಯಾಕಂದ್ರೆ ಜಗನ್ಮಾತೆ ಇರೋದೇ ಅದಕ್ಕೋಸ್ಕರ. ಅವರು ನಮ್ಮನ್ನ ಎಲ್ಲಾ ರೀತಿಯಲ್ಲೂ ಎಲ್ಲಾ ದಿಕ್ಕಿನಿಂದನೂ ಕಾಪಾಡ್ತಾರೆ, ಸೊ ರಕ್ಷಣೆಯನ್ನು ನೀಡ್ತಾರೆ ಅಂತ ಹೇಳ್ತಾ ನಾವು ರೀಡಿಂಗ್ ನ ಶುರು ಮಾಡೋಣ ಬನ್ನಿ. ಸೊ ವಂಡರ್ಫುಲ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ನಿಮ್ಗೆ ದೇವಿ ಶೈಲಪುತ್ರಿ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಜೋಫಿಯಲ್ ಅಂದ್ರೆ ಇವರು ಒಬ್ರು ಆರ್ಕೇಂಜಲ್, ಓಕೆನಾ? ಅವರು ಯಾವ ರೀತಿಯಾದ ಒಂದು ಸಂದೇಶನ ತಾಯಿ ಶೈಲಪುತ್ರಿ ನಮ್ಮ ಯೂನಿವರ್ಸ್ ಇಂದ ನಿಮ್ಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಟ್ರಸ್ಟ್ ದ ಅನ್ಫೋಲ್ಡಿಂಗ್, there is no wrong path, only chooses that take you closer to further from love. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನೀವು ಇಲ್ಲಿ ಈ ನಂಬಿಕೆಗಳು ಕೆಲವೊಂದು ವಿಷಯದಲ್ಲಿ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ? ಅಂತ ಒಂದು ಸಂದರ್ಭದಲ್ಲಿ ನಮಗೆ ಅನ್ಸ್ತಾ ಇರುತ್ತೆ, ನಾನ್ ಯಾವ್ದಾದ್ರು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀನ, ನಾನ್ ಮಾಡ್ತಾ ಇರೋಂತ ಸರಿ ಇದೆಯೋ ಇಲ್ವೋ, ನಾನು ನನ್ನ ಗುರಿ ತಲುಪೋದ್ರಲ್ಲಿ ಸಮರ್ಥರಿದ್ದೇನೋ ಇಲ್ವೋ ಅನ್ನೋಂತ ಒಂದು ಕನ್ಫ್ಯೂಷನ್ ಅಲ್ಲಿ ನಾವು ನಮ್ಮ ದಿನಗಳನ್ನ, ನಮ್ಮ ಡಿಸಿಷನ್ಸ್ ನ ತಗೊಳ್ತಾ ಇರ್ತೀವಿ. ಸೊ ಅಂತ ಒಂದು ಸಂದರ್ಭದಲ್ಲಿ ಏನ್ ಹೇಳ್ತಿದ್ದಾರೆ ಈ ತಾಯಿ ಶೈಲಪುತ್ರಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಿಮ್ಗೆ ಮಾಡ್ತಾ ಇರೋಂತ ಆಯ್ಕೆಗಳು ಒಳ್ಳೇದೇ ಇದೆ. ನೀವು ತಗೊಂತಾ ಇರೋಂತ ನಿರ್ಧಾರಗಳು ಒಳ್ಳೆ ತರಾನೇ ಇದೆ. ಸೊ ನಿಮ್ಗೆ ಅದು ಯಾವ ರೀತಿಯಾದ ಒಂದು ಆನ್ಸರ್ನ ಕೂಡ ಕೊಟ್ಟಿದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆನ ನೀವು ಎಕ್ಸ್ಪೆಕ್ಟ್ ನ ಮಾಡಬಹುದು. ನೀವೇನಾದ್ರೂ ಕನ್ಸನ್ನ ಕಾಣ್ತಾ ಇದ್ರೆ, ನಿಮ್ಮ ಮದ್ವೆಯ ಕನ್ಸನ್ನ ಅಥವಾ ಒಂದು ಫ್ರೆಂಡ್ಶಿಪ್ ಅಲ್ಲ ಹಾಳಾಗಿರೋಂತ ರಿಲೇಶನ್ಶಿಪ್ ನ ಅಥವಾ ಬಾಂಧವ್ಯಗಳಲ್ಲಿ, ಈ ವಿಷಯಗಳಲ್ಲೆಲ್ಲಾರು ನೀವು ಸ್ವಲ್ಪ ಮೋಸ ಹೋಗಿದ್ರೆ ಅಥವಾ ಕನ್ಸನ್ನ ಕಾಣ್ತಾ ಇದ್ರೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ, ಆ ವಿಷಯದಲ್ಲಿ ನಿಮ್ಗೆ ಸಕ್ಸಸ್ ಸಿಗ್ತಾ ಇದೆ. ಆ ವಿಷಯಕ್ಕೆ ಕುರಿತಾಗಿ ನಮ್ಗೆ ತಾಯಿ ಶೈಲಪುತ್ರಿ ಹೇಳ್ತಾ ಇದ್ದಾರೆ, ಯಾವುದು ಕೂಡ ತಪ್ಪಾದ ದಾರಿ ಅನ್ನುವಂಥದ್ದು ಇರೋದಿಲ್ಲ. ಆದ್ರೆ ನಾವು ಮಾಡೋಂತ ಆಯ್ಕೆ ನಮ್ಮ ಮುಂದಿನ ದಾರಿಯನ್ನ ನಿರ್ಧಾರ ಮಾಡಕ್ ಹೋಗುತ್ತೆ. ಸೊ ನಾವು ಮಾಡೋಂತ ಆಯ್ಕೆ ಅಂತ ಹೇಳಿದ್ರೆ ಬೇರೆ ಏನು ಅಲ್ಲ, ಯೂನಿವರ್ಸ್ ನ ನೆನಪಿಸ್ಕೊಂಡು ನಾವು ತಗೋಬೇಕಾಗಿರೋಂತ ಒಂದು ಒಳ್ಳೆ ಡಿಸಿಷನ್. ಸೊ ನೀವು ದೇವರನ್ನ ನಂಬೋಂತವ್ರಾದ್ರೆ ಇಂಥ ಡಿಸಿಷನ್ ಮಾಡೋದ್ರಲ್ಲಿ ತೊಂದರೆನೇ ಆಗಲ್ಲ. ಸೊ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಹಾಗೆ ನಿಮ್ಮ ಕನಸುಗಳು, ನಿಮ್ಮ ಆಪರ್ಚುನಿಟಿಗಳು ಏನು ಕಳ್ದೋಗಿದೆ ಅಥವಾ ಇದು ನನಗೆ ಸಿಕ್ಕಿರೋಂಥದ್ದು ಆಪರ್ಚುನಿಟಿ ಸಾಲ್ತಾ ಇಲ್ಲ ಅಂತ ಹೇಳಿ ನೀವೇನಾದ್ರು ನಿರಾಶ್ರಿತರಾಗಿ ಕೂತಿದ್ರೆ, ಖಂಡಿತವಾಗ್ಲೂ ಹೆದರ್ಬೇಡಿ. ದೇವ್ರು ಅವ್ರ ಕಡೆಯಿಂದ ನಿಮ್ಗೊಂದು ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ. ಆ ವಿಷಯದಲ್ಲಿ ನೀವು ಸಕ್ಸಸ್ ಆಗೋದು 100ಗೆ 200% ಅಂತ ನಮ್ಮ ಏಂಜಲ್ ಕೂಡ ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ.
ಸೊ ಫ್ರೆಂಡ್ಸ್, ಇಂಥ ಒಂದು ಅದ್ಭುತವಾದ ಸಂದೇಶನ ನಮ್ಗೆ ತಾಯಿ ಶೈಲಪುತ್ರಿ ನೀಡಿದ್ದಾರೆ ಅಂತ ಹೇಳಿದ್ರೆ, ಈ ನವರಾತ್ರಿಯ ಮೊದಲನೇ ದಿನಾನೇ ನಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳಿ ಅವರು ನಮ್ಗೆ ಗೈಡೆನ್ಸ್ ಮಾಡಿದ್ದಾರೆ. ಸೊ ನಾವು ಈ ಮಧ್ಯದಲ್ಲಿ ಈ ವಿಷಯನೂ ಕೂಡ ಡಿಸ್ಕಷನ್ ಮಾಡೋಣ. ತಾಯಿ ಶೈಲಪುತ್ರಿ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ಬೋದು ಯಾವ ರೀತಿ ಅವರು ಒಂದು ಪರ್ವತ ರಾಜನ ಪುತ್ರಿಯಾಗಿ ಜನಿಸಿರೋದ್ರಿಂದ ಅವ್ರಿಗೆ ಈ ಒಂದು ಹೆಸರು ಬರುತ್ತೆ. ಮತ್ತೆ ಅವರು ಎಷ್ಟು ಒಂದು ಅದ್ಭುತವಾದ ಒಂದು ದೇವಿ ಪುರಾಣದಲ್ಲಿ ಇದಕ್ಕೊಂದು ಇತಿಹಾಸನೇ ಇದೆ, ಕಥೆನೇ ಇದೆ. ಅದೆಲ್ಲಾನು ನೀವು ತಿಳ್ಕೊಂಡು ಇರ್ತೀರಾ, ಕೇಳು ಇರ್ತೀರಾ. ಸೊ ಖಂಡಿತವಾಗ್ಲೂ ನೀವು ಕೂಡ ಇದನ್ನ ಇಲ್ಲಿ ರಿಲೇಟ್ ಮಾಡ್ಕೊಂಡು ನೋಡ್ಬೋದು. ಟ್ಯಾರೋ ರೀಡಿಂಗ್ಗೂ ತಾಯಿ ಕೊಡ್ತಾ ಇರೋಂಥ ಸಂದೇಶಕ್ಕೂ ಏನ್ ವ್ಯತ್ಯಾಸ ಇರುತ್ತೆ ಅಂತ ಹೇಳಿದ್ರೆ ಬೇರೆ ಏನೂ ಇಲ್ಲ. ನಮ್ಮ ಒಂದು ನಂಬಿಕೆ. ಖಂಡಿತವಾಗ್ಲೂ ದೇವ್ರು ಎಲ್ಲಾ ವಿಷಯಗಳ ಮುಖಾಂತರನು, ಎಲ್ಲಾ ವಿಚಾರಗಳ ಮುಖಾಂತರನು ನಮಗೆ ಸಂದೇಶನ ಕೊಡ್ತಾ ಇರ್ತಾರೆ. ಅದನ್ನ ನಾವು ತಗೊಂಡು ಒಳ್ಳೆ ರೀತಿ ಮುಂದೆ ಹೋದ್ರೆ ಖಂಡಿತವಾಗ್ಲೂ ನಮ್ಗೆ ಯಶಸ್ಸು ಸಿಗೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ, ತಾಯಿ ಶೈಲಪುತ್ರಿಯನ್ನ ಭಕ್ತಿಯಿಂದ ಆರಾಧಿಸ್ತಾ ವಂದಿಸ್ತಾ ನಮ್ಮ ನವರಾತ್ರಿಯ ಮೊದಲನೇ ದಿನನ ಯಶಸ್ವಿಂದ ಪ್ರಾರಂಭಿಸೋಣ. ಪ್ರತಿ ರಾತ್ರಿ ದೇವಿಯನ್ನ ಆರಾಧಿಸುತ್ತಾ ತಾಯಿ ಶೈಲಪುತ್ರಿಯ ಬಗ್ಗೆ ಇನ್ನ ನಿಮ್ಗೆ ಏನಾದ್ರು ಹೆಚ್ಚೆಚ್ಚು ತಿಳ್ಕೊಬೇಕು ಅನ್ನೋಂಥದ್ದು ಮನ್ಸಿನಲ್ಲಿ ಇದ್ರೆ ಖಂಡಿತವಾಗ್ಲೂ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ತಾಯಿಯ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಕೆ ನಾನು ಕೂಡ ಉತ್ಸುಕಳಾಗಿದ್ದೀನಿ. ಸೊ ಟ್ಯಾರೋ ರೀಡಿಂಗ್ ನಲ್ಲಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅಷ್ಟೇ ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ಬಟ್ ಈ ದಿನದ ಒಂದು ಮೊದಲನೇ ದಿನ, ನವರಾತ್ರಿಯ ಮೊದಲನೇ ದಿನದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು ಕ್ಲಿಯರ್ ಆಗಿ, ನೀವಿಲ್ಲಿ ಏನಾದ್ರೂ ಒಂದು ಒಳ್ಳೆ ವಿಷಯದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ, ಎಸ್ಪೆಷಲಿ ಲವ್ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಿರೋಂಥದ್ರಲ್ಲಿ ಆ ಒಂದು ವಿಚಾರದಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಸಕ್ಸಸ್ ಸಿಗುತ್ತೆ ಅಂತ ಇಲ್ಲಿ ತಾಯಿ ನೋಟಿಫಿಕೇಶನ್ ಕೊಡ್ತಾ ಇದ್ದಾರೆ. ಬಟ್ ಬೇರೆ ವಿಷಯಗಳಲ್ಲಿ ಇಲ್ವಾ ಅಂತ ಅಂದ್ರೆ ಖಂಡಿತವಾಗ್ಲೂ ಆ ರೀತಿ ಏನೂ ಅಲ್ಲ. ತಾಯಿ ಶೈಲಪುತ್ರಿ ನಮ್ಮ ಎಲ್ಲಾ ಇಷ್ಟಾರ್ಥ ಸಿದ್ಧಿಗಳನ್ನು ಮಾಡ್ಕೊಡ್ತಾರೆ ಅಂತ ಹೇಳ್ತಾ ತಾಯಿನ ಭಕ್ತಿಯಿಂದ ವಂದಿಸ್ತಾ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮಲ್ಲಿ ಅನಂತ ಧನ್ಯವಾದಗಳು. ಸೊ ಹೊಸ ವಿಡಿಯೋಸ್ ಅನ್ನ ನೋಡೋದಕ್ಕೆ ನೀವು ಖಂಡಿತವಾಗ್ಲೂ ಅರ್ಚನಾ ಪಿಸಿರಿ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ, ಟುಗೆದರ್ ನಾನು ಈ ನವರಾತ್ರಿಯ ಪ್ರತಿದಿನನೂ ತಾಯಿಯ ಒಂದೊಂದು ಅವತಾರದ ಬಗ್ಗೆನೂ ರೀಡಿಂಗ್ ನ ಮಾಡ್ತೀನಿ. ಸೊ ಮಿಸ್ ಮಾಡ್ಕೊಳ್ಳದೆ, ಸ್ಕಿಪ್ ಮಾಡ್ಕೊಳ್ಳದೆ ನೋಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನವರಾತ್ರಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ಹಬ್ಬದಲ್ಲಿ ನಾವು ಹೇಗೆ ಶ್ರೀರಾಮ ರಾವಣನ ವಧೆ ಮಾಡಿ ಅಂದ್ರೆ ಅಂತ್ಯನ ಮಾಡಿ ಒಂದು ಹೊಸ ಯುಗದ ಪ್ರಾರಂಭ ಮಾಡ್ತಾರೆ, ರಾಮ ರಾಜ್ಯದ ಒಂದು ಪ್ರಾರಂಭ ಆಗುತ್ತೆ. ಹಾಗೆ ನಮ್ಮೆಲ್ಲರ ಜೀವನದಲ್ಲೂ ಕಷ್ಟಗಳು ಕಳೆದು ಒಳ್ಳೆ ವಿಚಾರಗಳು ಬೆಳಕಿಗೆ ಬರ್ಲಿ ಅಂತ ಬೇಡ್ಕೊಂತ ನಿಮ್ಮೆಲ್ಲರಿಗೂ ವಿಶಸ್ ನ ಮಾಡ್ತಾ ಇದ್ದೀನಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.